ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಎಗೈನ್ ಚೈತ್ರಾ ಕುಂದಾಪುರ ಅವರ ಉಸ್ತುವಾರಿಲಿ ಗಲಾಟೆ ಆಗ್ತಾ ಇದೆ. ಆ್ಯಂಡ್ ಈ ಸತಿ ಬಿಗ್ ಬಾಸ್ ಅವರು ಆಟನೇ ರದ್ದು ಮಾಡಿದ್ದಾರೆ. ಏನಕ್ಕೆ ರದ್ದು ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಪ್ರೋಮೋ ರಿವ್ಯೂ ಮಾಡ್ಕೊಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಬೋಣ. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಡ್ತಾರೆ. ಟಾಸ್ಕ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಒಂದು ಅಕ್ಷರಗಳನ್ನ ಕೊಟ್ಟಿರ್ತಾರೆ, ಕನ್ನಡದ ಅಕ್ಷರಗಳನ್ನ. ಸೊ ಅದರ ಪ್ರಕಾರ ಅಲ್ಲಿ ಒಂದಷ್ಟು ದಿಂಬುಗಳು ಇಟ್ಟಿರ್ತಾರೆ. ಆ ಮ್ಯಾಚಿಂಗ್ ಆಗುವಂಥ ಅಕ್ಷರದ ದಿಂಬನ್ನು ತೊಗೊಂಡು ಬಂದು ಗೆರೆಯನ್ನು ದಾಟಿಸ್ಬೇಕಾಗುತ್ತೆ. ಸೇಮ್ ನಿನ್ನೆ ಥರನೇ ಬಾಲ್ ತೊಗೊಂಬಂದು ಯಾವ ರೀತಿ ಲೈಕ್ ಗೋಲ್ನ ಮುಟ್ಟಿಸ್ಬೇಕಾಗಿರುತ್ತೋ ಅದೇ ರೀತಿಯೇ ಟಾಸ್ಕ್ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಕಷ್ಟ ಇರುತ್ತೆ, ಯಾಕಂದರೆ ಎಲ್ಲ ಹೈಡ್ ಆಗಿರುತ್ತೆ, ಎಲ್ಲ ಹುಡುಕಿ ತರಬೇಕಾಗುತ್ತೆ. ಈ ಕಡೆಯಿಂದ ಇಬ್ಬರು ಬರ್ತಾರೆ, ಆ ಕಡೆಯಿಂದ ತಂಡದಿಂದ ಇಬ್ಬರು ಬರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ಐಶ್ವರ್ಯ ಅವರು ಗೆರೆನ ದಾಟ್ಕೊಂಡು ಬಂದಿರ್ತಾರೆ. ಬಟ್ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರದ್ದು ಏನೋ ಒಂದು ಮಿಸ್ಟೇಕ್, ಅಲ್ಲಿ ಒಂದು ಗ್ರೇ ಏರಿಯಾ ಕಂಡಿಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಕಂಡಿಡಿದ್ಬಿಟ್ಟು ನೀವು ಕೊಟ್ಟಿಲ್ಲ, ಇಲ್ಲ ಫೌಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಧನರಾಜ್ ಅವ್ರು ಬರ್ತಾರೆ. ಫಸ್ಟ್ ಧನರಾಜ್ ಅವ್ರು ಬಂದ್ಬಿಟ್ಟು ನಿಮ್ಗೆ ನಾಚಿಕೆ ಆಗಲ್ಲ ನಿನಗೆ ಅಂತ ಹೇಳ್ತಾರೆ. ಅದೇ ಇವ್ರು ಯಾಕಂತಂದ್ರೆ ಇವ್ರು ಮೊನ್ನೆಯಿಂದನೂ ಇದೇ ನೋಡ್ಕೊಂಬಂದಿದ್ದಾರೆ. ಇವ್ರು ಉಸ್ತುವಾರಿ ಮಾಡ್ತೀನಿ ಅಂತ ಎಲ್ಲಾನು ಬರೀ ಫೌಲ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಪ್ರತಿಯೊಂದು ಮೈನರ್ ಏನು ಸಣ್ಣ ವಿಚಾರಕ್ಕೂ ಇವರು ಫೌಲ್ ಅಂತ ಮಾತಾಡೋದಕ್ಕೆಲ್ಲ ಫೌಲ್ ಕೊಟ್ಟರು ನೆನ್ನೆ ಎಲ್ಲ. ಆ್ಯಂಡ್ ಇವತ್ತು ನೋಡಿದ್ರೆ ಇದಕ್ಕೂ ಫೌಲ್ ಕೊಡ್ತಾರೆ. ಅದಕ್ಕೆ ಈ ಅಮ್ಮ ಏನು ಗುರು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋ ಅಂತ ರಜತ್ ಅವ್ರು ಸುಮ್ಮನೆ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಧನರಾಜ್ ಅವರು ರೊಚ್ಕೆದ್ದಿದ್ದಾರೆ. ನಾಚಿಕೆ ಆಗಲ್ವ ನಿಮಗೆ ಹಂಗೆ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ? ನಾಚಿಕೆ ಆಗಲ್ವ? ಅವರು ಆ್ಯಕ್ಚುಲಿ ಹೋಗಲು ಅಂತೆಲ್ಲ ಇದು ಮಾಡ್ತಾರೆ, ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರೆ ಧನರಾಜ್ ಅವ್ರಿಗೆ ಆ್ಯಕ್ಚುಲಿ. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಗೇಮ್ ಅಂತ ಬಂದಾಗ ಅವೆಲ್ಲ ನಾವು ನೋಡೋಕೆ ಹೋಗಬಾರ್ದು. ಬಟ್ ಸ್ಟಿಲ್ ಒಳಗಡೆ ಆಮೇಲೆ ನೆಕ್ಸ್ಟ್ ಹನುಮಂತ ಏನಂತ ಹೇಳ್ತಾರೆ ಅಂದರೆ, ಆ ಜಾಗದಲ್ಲಿ ಬೇರೆ ಯಾರಾದರೂ ಗಂಡಸಿದ್ರೆ ಮಾತಾಡ್ಬಿಡ್ತಿದ್ದೆ. ನಿಮ್ಮ ಫಸ್ಟ್ ಟೈಮ್ ನೋಡಿದೆ ಹನುಮಂತ ಅವ್ರು ರೊಚ್ಕೆದ್ದಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಪಾಯಿಂಟ್ ಇದೆ ಅಂತ ಅರ್ಥ. ಅಲ್ಲಿ ಐ ಮೀನ್ ಏನಾಯ್ತು ಗೊತ್ತಾ, ನಿನ್ನೆ ಗೇಮಲ್ಲೂ ಅಷ್ಟೇ ಪಾಯಿಂಟ್ ಇತ್ತು. ಅನ್ನೆಸರಿಯಾಗಿ ಸುಮ್ಮನೆ ಅದು ಮಾತಾಡಿದಕ್ಕೆಲ್ಲ ಫೌಲ್ ಕೊಟ್ಟರು. ಆ್ಯಕ್ಚುಲಿ ಇಲ್ಲಿ ರೂಲ್ಸ್ ಬುಕ್ಕಲ್ಲಿ ಇಲ್ಲ. ಈವನ್ ಐಶ್ವರ್ಯ ಅವ್ರು ಅದನ್ನು ಹೇಳ್ಬೋದಾಗಿತ್ತು. ಐಶ್ವರ್ಯ ಅವ್ರು ಇಲ್ಲಿ ಏನಂತಂದ್ರೆ, ನಾನು ಆಲ್ರೆಡಿ ನಾಮಿನೇಷನ್ ಆಗ್ಬಿಟ್ಟಿದ್ದೀನಿ, ಅವರು ಯಾರು ನಮ್ಮ ತಂಡಲ್ಲೂ ಇನ್ನೂ ಆಗಲಿ ಬಿಡು ಅನ್ನೋ ಒಂದು ತಲೆಯಲ್ಲಿ ಇರ್ತಾರೆ. ನಾವು ಮೇ ಬಿ ಯಾರಿಗೆ ಗೊತ್ತು, ಹೇಳೋಕ್ಕಾಗಲ್ಲ ಗುರು, ಎಲ್ಲ ಬಿಗ್ ಬಾಸ್ ಅಲ್ಲಿ ಒಂಥರ. ಆಮೇಲೆ ನಿನ್ನೆ ಒಂದು ಬಾಂಬ್ ಹಾಕೋರು ಯಾರೋ ಐಶ್ವರ್ಯ ಅವ್ರು ಏನಂತ ಹೋಗ್ಬಿಟ್ಟು ಲಾಸ್ಟಲ್ಲಿ ಹೋಗ್ಬಿಟ್ಟು ಚೈತ್ರ ಕುಂದಾಪುರ ನನಗೆ ಹೇಳಿದ್ದು, ಅದು ಮೋಕ್ಷಿತ್ ಅವ್ರಿಗೆ ಹೇಳಿದ್ರು, ಅದೇನೋ ಡ್ರೆಸ್ ಚೇಂಜ್ ಮಾಡ್ತಾರಲ್ಲ ಆ ಏರಿಯಾದಲ್ಲಿ ಹೇಳಿದ್ರು, ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸುದೀಪ್ ಸರ್ ಕೇಳ್ಬೇಕಾದ್ರೆ ಒಬಿಡಿಯಂಟಾಗಿ ಹೇಳ್ಬೇಕಾಗಿತ್ತಲ್ಲ, ಏನಕ್ಕೆ ಅವ್ರನ್ನ ಯಾಕೆ ಮುಚ್ಕೊಳಕೋದ್ರು? ಚೈತ್ರ ಕುಂದಾಪುರ ನೀವು ಚಿಕ್ಕಪ್ಪ ಡ್ರೆಸ್ಸಿಂಗ್ ರೂಮಲ್ಲಿ ಇನ್ನೇನೇನು ಮಾತಾಡಿದ್ರು ಯಾರಿಗೆ ಗೊತ್ತು? ಎಲ್ಲ ಟ್ಯಾಕ್ಟಿಕ್ಸ್ ಹೋಗಿ ಅಲ್ಲೇ ಮಾತಾಡ್ಬೋದಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ. ಇವರು ಬಿಗ್ ಬಾಸ್ ಅವ್ರು ಏನಕ್ಕೆ ಅಲೋ ಮಾಡಿದ್ರು? ಫಸ್ಟ್ ಆಫ್ ಆಲ್ ಅಲ್ಲೂ ಒಂದು ಜಸ್ಟ್ ಒಂದು ಆಡಿಯೋ ಕ್ಲಿಪ್ ಏನಾದ್ರು ಇಡ್ಬೋದಾಯ್ತಲ್ಲ, ವಿಡಿಯೋ ಬೇಡ. ಓಕೆ, ಡ್ರೆಸ್ಸಿಂಗ್ ರೂಮಲ್ಲಿ ಆಡಿಯೋದೊಂದು ಇಡ್ಬೋದಾಯ್ತಲ್ಲ, ಅಲ್ಲಿ ಗೊತ್ತಾಗ್ತಿತ್ತು. ಅಂದ್ರೆ ಒಳಗಡೆ ರೂಮ್ ಸಿಗ್ನಲ್ ಮಾತಾಡ್ತಾರೆ ಅಂತ ಹೇಳ್ತಾರೆ ಆಕ್ಚುಲಿ. ಸೊ ಸಿಗ್ನಲ್ ಅದೆಲ್ಲ ಮಾಡ್ಕೊಂಡ್ರೆ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಏನಂತ ಹೇಳ್ತಾರೆ ಅಂದರೆ, ಚೈತ್ರ ಕುಂದಾಪುರ ಅವರು ಟೀಮ್ ಹೇಳಿದ್ರಂತೆ, ಆಚೆ ಹೋಗಿ ಒಳಗಡೆಯಿಂದ ಬಂದಾಗ ಬಿಗ್ ಬಾಸ್ ಟೀಮ್ ಹೇಳಿದ್ರಂತೆ ಈ ಥರ ಮಾಡೋದಕ್ಕೆ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಅನ್ನೋ ಥರ ಹೇಳ್ತಾರಂತೆ. ಅವರ ಸ್ಟ್ಯಾಟಿಸ್ಟಿಕ್ಸ್ ಬಿಗ್ ಬಾಸ್ ಅದನ್ನೇ ಹೇಳಿದ್ದು, ಅವರ ಸ್ಟ್ರಾಟಜಿ ತಂತ್ರ ಆಗಿರ್ಬೋದು, ಅದು ಯಾರಿಗೆ ಗೊತ್ತು. ಸೊ ಅದನ್ನ ತಲೆ ಹಿಡ್ಕೊಂಡು ನಿಮಗೆ ಬಂದು ಹೇಳಿದಾಗ ನೀವು ಅದನ್ನ ಸುದೀಪ್ ಸರ್ ಮುಂದೆ ಹೇಳ್ಬೇಕಾಗಿತ್ತು. ಸುದೀಪ್ ಸರ್ ಮುಂದೆ ಹೇಳ್ದಾನೆ ಇವಾಗ ಬಂದ್ಬಿಟ್ಟು ಕೂತ್ಕೊಂಡು ನನಗೆ ಏನು ಅಂತ ಕೂತ್ಕೊಂಡು ಅದೆಲ್ಲ ಹೇಳಿ ನಂಬಕ್ಕೂ ಆಗಲ್ಲ. ಈಗ ಚೈತ್ರ ಕುಂದಾಪುರ ಅದನ್ನ ಡಿನೇ ಮಾಡಿದ್ರು ಅದರಲ್ಲಿ ಲೈಕ್ ವಿಡಿಯೋ ಇಡೋದು ಬೇಡ, ಡ್ರೆಸ್ಸಿಂಗ್ ರೂಮು ಓಕೆ ಅಕ್ಸೆಪ್ಟ್ ಮಾಡೋಣ. ಲೈಕ್ ಆಡಿಯೋ ಇಡ್ಬೋದಲ್ಲ, ಆಡಿಯೋ ಮಾತ್ರ ಒಂದು ಇಟ್ಬಿಟ್ರೆ ಅದನ್ನೇ ಕೋಡ್ ವರ್ಡ್ಸ್ ಅಲ್ಲಿ ಮಾತಾಡ್ತಾರೆ. ಹೇಳಿದ ಬಾಯಲ್ಲೇ ಅವರೇ ಹೇಳಿಲ್ಲ, ಅದನ್ನ ಕೋಡ್ ವರ್ಡ್ಸ್ ಹೇಳ್ತಾರೆ, ಕೋಡ್ ವರ್ಡಿಂಗ್ ಅಲ್ಲಿ ಮಾತಾಡ್ಕೊಂತಾರೆ, ಕೈಯಲ್ಲಿ ಬೆರಳು ತೋರಿಸ್ಕೊಂಡು. ಏನೋ ಅವ್ರದ್ದು ಇರುತ್ತೆ, ಅವ್ರದ್ದು ಸ್ಟ್ರಾಟಜಿಗಳವೆಲ್ಲ. ನೀನ್ ಬಾಯಲ್ಲಿ ಹೇಳ್ಬೇಕು ಅಂತ ಏನಿಲ್ಲ, ಟಾರ್ಗೆಟ್ ಮಾಡ್ಬೇಕು ಅಂತ ಬರ್ದು ಹೇಳ್ಬೋದು, ಇಲ್ಲ ಸುಮ್ಮನೆ ಏನೋ ಒಂದು ಲಿಪ್ಸ್ಟಿಕ್ ತಗೊಂಡೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬರ್ಕೊಟ್ರೆ ಅದನ್ನ ಟಿಶ್ಯೂ ಪೇಪರ್ ಮಾಡಿ ಎಸಿಬೋದಲ್ವಾ. ಸೊ ಎಲ್ಲಾನು ಕೂಡ ಎಷ್ಟು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ, ಯಾಕಂದ್ರೆ ಚೈತ್ರ ಕುಂದಾಪುರ ಈ ತರ ಎಲ್ಲ ಸಖತ್ತಾಗಿ ಪ್ಲಾನ್ ಮಾಡ್ತಾರೆ ಬಿಡಿ. ಇವನ್ ಐಶ್ವರ್ಯ ಅವರು ಈ ತರ ಮಾತಾಡ್ತಾ ಇದಾರೆ ಅಂತಂದ್ರೆ ಅವರು ಚೆನ್ನಾಗಿ ಪ್ಲಾನ್ ಮಾಡಿರ್ತಾರೆ. ಎಲ್ಲರಿಗೂ ಈಗ ನಾರ್ಮಲ್ ಆಗಿ ಆಸ್ ಎ ಹ್ಯೂಮನ್ ಮನೆ ಒಳಗಡೆ ಹೋದಾಗ ಆ ಥರ ಆಪರ್ಚುನಿಟಿಗಳಿಲ್ಲ ಅಂತಂದಾಗ ನಾವು ಒಂದು ಕಳ್ತನದ ಆಪರ್ಚುನಿಟಿಗಳನ್ನ ಹುಡುಕ್ತೀವಿ. ಯಾಕಂದರೆ ಎಲ್ಲ ಟೈಮಲ್ಲೂ ಕ್ಯಾಮ್ರಾಗಳಿರಲ್ಲ, ವಾಶ್ರೂಮಲ್ಲಿ ಕ್ಯಾಮ್ರಾ ಇರಲ್ಲ, ಡ್ರೆಸ್ಸಿಂಗ್ ಏರಿಯಾದಲ್ಲಿ ಕ್ಯಾಮ್ರಾ ಇರಲ್ಲ, ಇವನ್ ಸಿಗರೇಟ್ ರೂಮಲ್ಲೂ ಕೂಡ ಕ್ಯಾಮ್ರಾ ಇರಲ್ಲ. ಸೊ ಸಿಗರೇಟ್ ಹೊಡಿತಾನು ಕೂಡ ಅವರು ಮಾತಾಡಿರ್ಬೋದಲ್ಲ. ಯಾಕೆ ಯಾರಪ್ಪ ಅದು ತ್ರಿವಿಕ್ರಮ್ ಅವರು ಮತ್ತು ಉಗ್ರಂ ಮಂಜು ಅವರು ಲೈಕ್ ಸಿಗರೇಟ್ ರೂಮ್ಗೆ ಹೋದಾಗ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಹೊಡಿತಾನು ಮಾತಾಡಿರ್ಬೋದು. ಹಂಗಲ್ಲ ಮಗ, ಹಿಂಗೆ ಕಣೋ, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತಲೂ ಕೂಡ ಸ್ಟ್ರಾಟಜಿಗಳು ಮಾಡ್ಕೊಂಡಿರ್ಬೋದಲ್ಲ, ಯಾರಿಗೂ ಗೊತ್ತು. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ಆ್ಯಂಡ್ ಬ್ಯಾಕ್ ಟು ಟಾಪಿಕ್ ಬರೋಣ. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇವನ್ ಯಾರೋ ರಜತ್ ಅವರು ಕೂಡ ಏನು ಮಾತಾಡ್ತಲ್ಲ, ಅಮ್ಮ ತಾಯಿ ಅಂತ ಕೈ ಮುಗಿದು ಸೈಲೆಂಟಾಗಿ ಕೂತ್ಕೊಂತ ಇದ್ದಾರೆ. ಸೊ ಇವರು ಹನುಮಂತ್ ಅವರು ಕೂಡ ಇದೇ ಜಾಗದಲ್ಲಿ ಎಲ್ಲ ಗಂಡಸಿದ್ರೆ ಮಾತಾಡೋದಾಯ್ತು, ನಿನ್ನ ಹತ್ರ ಏನು ಮಾತಾಡ್ತೀಯ, ಹೋಗೋ ನೀನು ಬರೀ ಇದೇ ತಪ್ಪು ಹುಡುಕ್ತಾ ಕೂತ್ಕೊಂಡಿರ್ತೀಯ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ಇದು ಸಿವಿಯರ್ ಆಗ್ತಾ ಇದೆ. ಆ್ಯಂಡ್ ಇವನ್ ರದ್ದು ಮಾಡ್ತಾರೆ ಬಿಗ್ ಬಾಸ್ ಅವ್ರು ಆ್ಯಕ್ಚುಲಿ ಟಾಸ್ಕ್ನ. ಇದ್ದಾರೆ ನೀವು ಏನಕ್ಕಂದ್ರೆ ಯಾವುದು ಫಲಿತಾಂಶನೇ ಬಂದಿರಲ್ಲ. ಇನ್ನು ಫಸ್ಟ್ ರೌಂಡಲ್ಲಿ ಇಷ್ಟೊಂದು ಕಿತ್ಲಾಡ್ತಾ ಇದ್ದಾರೆ ಅಂತಂದರೆ ಕೊಟ್ಟಿರುವಂಥ ಟೈಮ್ ಆ್ಯಕ್ಚುಲಿ ಇದು. ಸೊ ಕೊಟ್ಟಿರುವಂಥ ಟೈಮಲ್ಲಿ ಇವರು ಈ ಥರ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಬಿಗ್ ಬಾಸ್ ಅವ್ರಿಗೂ ಬೇಜಾರಾಗಿ ಟಾಸ್ಕ್ನ ರದ್ದು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಉಗ್ರಂ ಮಂಜು ಅವ್ರದ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರುತ್ತೆ. ಏನಂತಂದ್ರೆ ನಾಮಿನೇಷನ್ ಮಾಡ್ಬೋದು, ಇದ್ರ ಪರಿಣಾಮ ಆಕ್ಚುಲಿ ಬಿಗ್ ಬಾಸ್ ಏನಂತ ಹೇಳ್ತಾರೆ, ಇದರ ಪರಿಣಾಮ ಅತಿ ಕಠಿಣವಾಗಿರುತ್ತೆ ಅಂತ ಹೇಳ್ತಾರೆ. ಇದನ್ನ ಅನ್ಕೊಂಡಿರೋ ಕಠಿಣ ಅಂತಂದ್ರೆ ಮೇ ಬಿ ಎಲ್ಲಾರು ನಾಮಿನೇಷನ್ಗೆ ಹಾಕಿ ತಂದು ಕುಂಡಿಸ್ತಾರೆ ಅಂತ ಅನ್ಸುತ್ತೆ. ಈ ಚೈತ್ರ ಕುಂದಾಪುರ ಅವರ ಉಸ್ತುವಾರಿ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಅವ್ರು ಮಾಡ್ತಾ ಇರೋದು ಸರಿನಾ ಇಲ್ಲ ತಪ್ಪಾ? ಸೊ ಏನಿಸುತ್ತೆ, ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಟ್ಟಿನಲ್ಲಿ ಈಗ ಚೈತ್ರ ಕುಂದಾಪುರ ಅವರು, ರಜತ್ ಅವರು ಅಂದರೆ ಎಲ್ಲರ ಕಡೆಯಿಂದನೂ ತಪ್ಪಿದೆ, ಇಲ್ಲಿ ಯಾರ್ದು ಕೂಡ ಒಬ್ರದ್ದು ತಪ್ಪಿಲ್ಲ ಅಂತ ಹೇಳ್ತಲ್ಲ. ಬಟ್
ಉಸ್ತುವಾರಿ ಮಾಡಬೇಕು ಅಂತ ಬಂದಾಗ ಕೆಲವೊಂದು ಬಾರಿ ಏನೋ ಮಾತಾಡೋದಕ್ಕೂ ಕೂಡ ನೀನು ಪಾಸ್ ಮಾಡ್ತೀನಿ ಅಂತಂದ್ರೆ ಅದು ಮತ್ತೆ ಗೇಮ್ ಇವನ್ ಅಲ್ಲಿ ಉಗ್ರ ಮಂಜು ಚೇರ್ ಅಪ್ ಮಾಡ್ತಾ ಇರ್ತಾರೆ, ಅದಕ್ಕೂ ನಾಮಿನೇಷನ್ ಲೈಕ್ ಏನೋ ಫೌಲ್ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ. ಸೊ ಗೈಸ್ ಇದಾಗಿತ್ತು ಮೊದಲೇ ಪ್ರೊಮೋ ರಿವ್ಯೂ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.